ರಾಜ್ಯಸಭೆಯಲ್ಲಿ ಕಾವೇರಿ ಪ್ರತಿಧ್ವನಿ. ಬೆಂಗಳೂರಿಗೆ ಬೇಕೇ ಬೇಕಂತೆ 50 ಟಿಎಂಸಿ ನೀರು. ಮೇಲ್ಮನವಿಯಲ್ಲಿ ಗುಡುಗಿದ್ರು, ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಗುಡುಗಿದರು ದೊಡ್ಡಗೌಡರು. ರಾಜಧಾನಿಯಲ್ಲಿ ಹೆಚ್ಚಾಗುತ್ತಾ ನೀರಿನ ದರ. ವಾಟರ್ ಬಿಲ್ ಹೆಚ್ಚಳಕ್ಕೆ ಜಲಮಂಡಳಿ ನಿರ್ಧಾರ. ಜನರಿಗೆ ತೆರೆಗೆ ಬರೆ ಹಾಕುತ್ತಾ ಸರ್ಕಾರ. ವಿಪಕ್ಷದ ವಿರುದ್ಧ ಪ್ರಧಾನಿ ಮೋದಿ ಕಿಡಿಕಿಡಿ. ಕಾಂಗ್ರೆಸ್ಗೆ ಕುಟುಂಬ ಮುಖ್ಯ, ಬಿಜೆಪಿಗೆ ದೇಶ ಮುಖ್ಯ. ರಾಜ್ಯಸಭೆಯಲ್ಲಿ ನಮೋ ವಾಗ್ದಾಳಿ. ಬೆಂಗಳೂರಿನಲ್ಲಿ ಡಿಕೆಶಿ ಸಿಟಿ ರೌಂಡ್ಸ್. ಬಿಎಂಆರ್ಸಿಎಲ್ ರೈಲ್ವೆ ಯೋಜನೆಗಳ ಪರಿಶೀಲನೆ. ಡಿಸಿಎಂ ಪ್ರಶ್ನೆಗಳಿಗೆ ಅಧಿಕಾರಿಗಳು ಸುಸ್ತು. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ 3 ವರ್ಷ ಜೈಲು ಶಿಕ್ಷೆ. ಬ್ಯಾಂಕ್ಗೆ ವಂಚನೆ ಪ್ರಕರಣದಲ್ಲಿ ದೋಷಿ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ. ರಾಷ್ಟ್ರಪತಿ ಭೇಟಿ ಮಾಡಿದ ಸಚಿನ್ ತೆಂಡೂಲ್ಕರ್. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಸಚಿನ್ ಕುಟುಂಬ ಮೀಟಿಂಗ್. ತೆಂಡೂಲ್ಕರ್ ಹಳೆ ಜರ್ಸಿ ಪಡೆದ ದ್ರೌಪದಿ ಮುರ್ಮು. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರುಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಾರಣವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಫ್ಯಾಷನ್ ಆಗ್ತಾ ಇದೆ, ಯಂಗ್ ಯಂಗ್ ಯಂಗ್. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ಯಂಗ್ ಅಂಥೇಳಿ ನಾವು ವಿಧಾನಸಭೆಗೆ ಅಥವಾ ಲೋಕಸಭೆಗೆ ಕಳಿಸಿದ್ರೂ ಕೂಡ ಇವರು ಯಂಗು ಅಲ್ಲಿ ಹೋಗಿ ಹೆಂಗೆಂಗೋ ಆಡಿ ಚೈಲ್ಡ್ ಚಪಾತಿಗಳಾಗ್ಬಿಡ್ತಾರೆ. ಆದರೆ ದೇವೇಗೌಡರಿಗೆ 92 ವರ್ಷ ವಯಸ್ಸಾಗಿದೆ. ಇಲ್ಲಿ ತನಕ ನಮ್ಮ 28 ಎಂಪಿಗಳ ಪೈಕಿ, ಅನೇಕ ರಾಜ್ಯಸಭಾ ಎಂಪಿಗಳ ಪೈಕಿ ಯಾರಾದರೂ ನಮ್ಮ ಹಕ್ಕಿಗಾಗಿ ಯಾರಾದರೂ ಮಾತಾಡಿದ್ದಾರಾ? ದೇವೇಗೌಡರು ಆ 92ನೇ ವಯಸ್ಸಲ್ಲಿ ರಾಜ್ಯಸಭೆಯಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ದೇವೇಗೌಡರು ಭೀಷಣ ಭಾಷಣ ಮಾಡಿದರು. ದೇವೇಗೌಡರ ಬೇಸರ. ಬೆಂಗಳೂರಿನ ಕುಡಿಯುವ ನೀರಿನ ವಿಚಾರ ಪ್ರಸ್ತಾಪ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಬೆಂಗಳೂರಿನಲ್ಲಿ 1,45,00,000 ಜನಸಂಖ್ಯೆ ಇದೆ. ನಗರಕ್ಕೆ ಹಂಚಿಕೆಯಾಗಿರೋ ನೀರು 20 ಟಿಎಂಸಿ ಮಾತ್ರ ಕಾವೇರಿ ನೀರು. ನಮಗೆ 50 ಟಿಎಂಸಿ ಅಡಿಗೂ ಅಧಿಕ ನೀರು ಬೇಕೇ ಬೇಕು ಅಂಥೇಳಿ ಯಾವ ಥರ ಮಾತಾಡಿದರು ಅಂತಂದರೆ, ಒಂದು ಕ್ಷಣ ಯಾಕೆ ಹಿರಿಯರು ಬೇಕು ಅಂತ ಅನಿಸ್ಬಿಡುತ್ತೆ. ಯಾವ ಥರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Whether Kharge wants to support or not, it is not for me. Thank you, sir. Sir, please help me. For Kaveri, there was one interim award. Nowhere in India, for in any tribunal, there is no interim award. Nowhere in the world. Okay, thank you. Nowhere in the world. Sir, not only